ಚಿಕ್ಕಪೇಟೆಯ ಮಾಜಿ ಶಾಸಕ ಆರ್.ವಿ. ದೇವರಾಜು ನಿಧನಗೊಂಡಿದ್ದಾರೆ. ಹೃದಯಾಘಾತದಿಂದ ಆರ್.ವಿ. ದೇವರಾಜ್ ವಿಧಿವಶರಾಗಿದ್ದಾರೆ. ಚಿಕ್ಕಪೇಟೆಯ ಮಾಜಿ ಶಾಸಕರು ರೋನೂರು ವೆಂಕಟೇಶಪ್ಪ ದೇವರಾಜ್ ಹೃದಯಾಘಾತದಿಂದ ಕೊನೆಯುಸಿರೆಳೆದಿದ್ದಾರೆ. ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ತೆರಳುತ್ತಿದ್ದಾಗ ಹಾರ್ಟ್ ಅಟ್ಯಾಕ್ ಆಗಿದೆ. ಕೂಡಲೇ ಅವರನ್ನ ಅಪೋಲೋ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಅಪೋಲೋ ಆಸ್ಪತ್ರೆಯಿಂದ ಜಯದೇವ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಿಸದೆ ಕೊನೆಯುಸಿರೆಳೆದಿದ್ದಾರೆ ಆರ್.ವಿ. ದೇವರಾಜ್ ಅವರು. ಚಿಕ್ಕಪೇಟೆಯ ಮಾಜಿ ಶಾಸಕರು ರೋನೂರು ವೆಂಕಟೇಶಪ್ಪ ದೇವರಾಜ್ 1957 ಡಿಸೆಂಬರ್ 3ನೇ ತಾರೀಕು ಅವರು ಹುಟ್ಟಿದ್ದು. 1957 ಅಂದರೆ ಇನ್ನೆರಡು ದಿನ ಇತ್ತು ಅವರ ಬರ್ತ್ಡೇಗೆ. ಒಬ್ಬ ಭಾರತೀಯ ರಾಜಕಾರಣಿ, ಜೊತೆಗೆ 2000ನೇ ಇಸ್ವಿಯಿಂದ ಅಕ್ಟೋಬರ್ 2007ರವರೆಗೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು. ಆಮೇಲೆ ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿ ಮತ್ತು ಎಐಸಿಸಿ ಸದಸ್ಯರು ಕೂಡ ಆಗಿದ್ದರು. ಚಾಮರಾಜಪೇಟೆ ಕ್ಷೇತ್ರದ ಶಾಸಕರಾಗಿ ಸೇವೆಯನ್ನು ಕೂಡ ಸಲ್ಲಿಸಿದರು ಮಾಜಿ ಶಾಸಕರು. ಅದರ ಜೊತೆಗೆ ಸ್ಲಂ ಬೋರ್ಡ್ನ ಅಧ್ಯಕ್ಷರು ಕೂಡ ಆಗಿದ್ದರು. ಆರ್.ವಿ. ದೇವರಾಜ್ ಅವರನ್ನು 2016ರಲ್ಲಿ ಕರ್ನಾಟಕ ಕೊಳಚೆ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿತ್ತು. ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ತೆರಳುತ್ತಾ ಇದ್ದಂಥ ಸಂದರ್ಭದಲ್ಲಿ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಇಮಿಡಿಯೇಟ್ ಆಗಿ ಅವರನ್ನು ಅಪೋಲೋ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಗಿತ್ತು. ನೋಡಿ, ನಾಳೆ ಅಲ್ಲ ನಾಳಿದ್ದು ಅಂದರೆ ಡಿಸೆಂಬರ್ 3ನೇ ತಾರೀಕು ಅವರ ಹುಟ್ಟುಹಬ್ಬ ಇತ್ತು. ಡಿಸೆಂಬರ್ 3, 1957ರಲ್ಲಿ ಹುಟ್ಟಿರ್ತಾರೆ. ಇನ್ನು 2 ದಿವಸ ಆಗಿದ್ದಿದ್ರೆ ಅವರ ಬರ್ತ್ಡೇ ಕೂಡ ಇತ್ತು. ಅನ್ಫಾರ್ಚುನೇಟ್ಲಿ 67 ವರ್ಷದ ಆರ್.ವಿ. ದೇವರಾಜ್ ಅವರು ಕೊನೆಯುಸಿರೆಳೆದಿದ್ದಾರೆ. ಹೃದಯಾಘಾತದಿಂದಾಗಿ ಆರ್.ವಿ. ದೇವರಾಜ್ ಅವರು ವಿಧಿವಶರಾಗಿದ್ದಾರೆ. ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ಬೇಕಿತ್ತು ಇನ್ನೆರಡು ದಿನ ಆಗಿದ್ದಿದ್ರೆ. ನಾಳೆ ಅಲ್ಲ ನಾಳಿದ್ದು ಅವರ ಹುಟ್ಟುಹಬ್ಬ ಕೂಡ ಇತ್ತು. ಚಾಮುಂಡಿ ಬೆಟ್ಟಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಹಾರ್ಟ್ ಅಟ್ಯಾಕ್ ಆಗಿದೆ. ಇಮಿಡಿಯೇಟ್ ಆಗಿ ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರು, ಅಪೋಲೋ ಆಸ್ಪತ್ರೆಗೆ. ಅಲ್ಲಿಂದ ನೇರವಾಗಿ ಜಯದೇವ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿತ್ತು. ಅಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ. ಡಿಸೆಂಬರ್ 3ಕ್ಕೆ ಅವರ ಬರ್ತ್ಡೇ ಕೂಡ ಇತ್ತು. ನೋಡಿ, ವಿಧಿ ಹೇಗೆ ಆಟ ಆಡುತ್ತೆ ಅಂತ. ಕೇವಲ ಇನ್ನು 2 ದಿನ ಇದ್ದಿದ್ದು. ಆಮೇಲೆ ಹೇಳಿ ಕೇಳಿ ಚಿಕ್ಕಪೇಟೆಯ ಮಾಜಿ ಶಾಸಕ ಆರ್.ವಿ. ದೇವರಾಜ್ ಅವರು ಈ ಚಾಮುಂಡಿ ಬೆಟ್ಟಕ್ಕೆ ಅಂತ ಹೋಗ್ತಾ ಇದ್ದಂಥ ಸಂದರ್ಭದಲ್ಲೇ ಅವರಿಗೆ ಹೃದಯಾಘಾತ ಆಗಿದೆ. ಅಪೋಲೋ ಆಸ್ಪತ್ರೆಯಿಂದ ನೇರವಾಗಿ ಜಯದೇವ ಆಸ್ಪತ್ರೆಗೆ ಶಿಫ್ಟ್ ಮಾಡಿದರು. ಆದರೂ ಕೂಡ ಚಿಕಿತ್ಸೆ ಫಲಿಸದೆ ಕೊನೆಯುಸಿರೆಳೆದಿದ್ದಾರೆ. ಅದೊಂದು ಭಾಳ ಬೇಸರದ ವಿಚಾರ ಅಂತ ಅಂದರೆ, ಇನ್ನು 2 ದಿನ ಆಗಿದ್ದರೆ ಅವರ ಹುಟ್ಟುಹಬ್ಬ ಕೂಡ ಇತ್ತು. 2 ದಿನದ ಮುಂಚೆ ಈಗ ಅವರು ನಿಧನರಾಗಿದ್ದಾರೆ. 67 ವರ್ಷ ವಯಸ್ಸಾಗಿತ್ತು. ಆಮೇಲೆ ಆರೋಗ್ಯದಲ್ಲಿ ಆ ಥರದ ಸಮಸ್ಯೆ, ಆ ಥರದ್ದು ಎಂಥದ್ದು ಇರಲಿಲ್ಲ ಅವರಿಗೆ. ಹಾರ್ಟ್ ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ ಹೃದಯಾಘಾತದಿಂದಾಗಿ ಇಮಿಡಿಯೇಟಾಗಿ ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಉಳಿಸ್ಕೊಳ್ಳುವಂಥ ಕೆಲಸ ಆಯಿತು. ಬಟ್ ಆದರೆ ಚಿಕಿತ್ಸೆ ಫಲಿಸದೆ ಕೊನೆಯುಸಿರೆಳೆದಿದ್ದಾರೆ. ಮತ್ತೊಂದು ಕಡೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರ ಮೃತದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡುವಂಥ ಕೆಲಸ ಆಗುತ್ತೆ. ಅದಾದ ಮೇಲೆ ಅಂತಿಮ ವಿಧಿವಿಧಾನವನ್ನು ಬಹುಶಃ ನಾಳೆ ನೆರವೇರಿಸ್ತಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಆರ್.ವಿ. ದೇವರಾಜ್ ಅವರ ಬರ್ತ್ಡೇ ಇತ್ತು. 2 ದಿನ ಇದ್ದಿದ್ದರೆ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ರು. ಬಟ್ ಹಾರ್ಟ್ ಅಟ್ಯಾಕ್ ಆಗಿ ಕೊನೆಯುಸಿರೆಳೆದಿದ್ದಾರೆ ಅಂತೇಳಿ ಎಷ್ಟೊತ್ತಿಗಾಯಿತು, ಏನು ಡೀಟೇಲ್ಸ್ ಗೊತ್ತಾಗ್ತಾ ಇದೆ ವೀರೇಶ್?
ಪ್ರಭು, ನಿಜಕ್ಕೂ ಇದು ದುರ್ದೈವದ ಸಂಗತಿ ಅಂತ ಹೇಳ್ಬೋದು. ಯಾಕಂತಂದ್ರೆ ಹುಟ್ಟುಹಬ್ಬಕ್ಕಾಗಿನೇ ಆರ್ ವಿ ದೇವರಾಜ್ ಅವರು ಮೈಸೂರಿನ ಚಾಮುಂಡಿ ದೇವಿಯ ದರ್ಶನಕ್ಕೆ ತೆರಳುತ್ತಿದ್ರು. ಹೀಗಾಗಿನೇ ಅವ್ರಿಗೆ ಅಲ್ಲಿ ಹೃದಯಾಘಾತ ಸಂಭವಿಸಿದ ಹಿನ್ನೆಲೆಯಲ್ಲಿ ಅವ್ರನ್ನ ಮೈಸೂರಿನ ಅಪೋಲೋ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಅಲ್ಲಿಂದ ಅವ್ರನ್ನ ಜಯದೇವ ಆಸ್ಪತ್ರೆಗೂ ಸಹ ಶಿಫ್ಟ್ ಮಾಡಲಾಗಿತ್ತು. ಆದ್ರೆ ಚಿಕಿತ್ಸೆ ಫಲಕಾರಿ ಆಗ್ಲಾರ್ದ್ರೆ ಆರ್ ವಿ ದೇವರಾಜ್ ಅವರು ನಿಧನ ಹೊಂದಿರುವಂತದ್ದು. ಅವರಿಗೆ 67 ವರ್ಷ ಆಗಿತ್ತು. ಅತ್ಯಂತ ಹಿರಿಯ ಶಾಸಕರು ಮತ್ತು ಕಾಂಗ್ರೆಸ್ನ ಅತ್ಯಂತ ನಿಷ್ಠಾವಂತ ನಾಯಕನಾಗಿದ್ದಂತ ಆರ್ ವಿ ದೇವರಾಜ್ ಅವ್ರನ್ನ ಕಾಂಗ್ರೆಸ್ ಕಳೆದುಕೊಂಡಿರುವಂತದ್ದು ನಿಜಕ್ಕೂ ದುರಂತ ಅಂತ ಹೇಳ್ಬೋದು. ಎಸ್.ಎಂ. ಕೃಷ್ಣ ಸರ್ಕಾರದಲ್ಲಿ ಶಾಸಕರಾಗಿದ್ದಂತ ಆರ್ ವಿ ದೇವರಾಜ್ ಅವರು ಸಾಕಷ್ಟು ಹಿರಿಯ ನಾಯಕರಾಗಿದ್ರು ಮತ್ತು ಪಕ್ಷ ನಿಷ್ಠ ಹೊಂದಿರೋದ್ರಿಂದ ಆರ್ ವಿ ದೇವರಾಜ್ ಅವರಿಗೆ ಪಕ್ಷದಲ್ಲಿ ಒಂದು ಒಳ್ಳೆಯಂತ ಗೌರವ ಇತ್ತು. ಅವರ ಸಾವಿನಿಂದ ಸಾಕಷ್ಟು ಅವರ ಅಭಿಮಾನಿಗಳು ಮತ್ತು ಕಾರ್ಯಕರ್ತರಿಗೆ ಎಲ್ರಿಗೂ ಸಹ ಇದೊಂದು ಬಿಗ್ ಶಾಕ್ ಅಂತ ಹೇಳ್ಬೋದು. ಯಾಕಂತಂದ್ರೆ ಬರ್ತ್ಡೇಯ ಸಂದರ್ಭದಲ್ಲೇ ಅವರ ನಿಧನ ಆಗಿರುವುದು ನಿಜಕ್ಕೂ ದುರಂತ ಅಂತ ಹೇಳ್ಬೋದು ಪ್ರಭು. ಓಕೆ, ಥ್ಯಾಂಕ್ ಯು ವೀರೇಶ್.